ದಟ್ಟ ಅಡವಿಯ ನಡುವೆ ಅಡಗಿದೆ ಒಂದು ಅದ್ಭುತ ಲೋಕ. ಪ್ರಕೃತಿಯ ಮಡಿಲಲ್ಲಿ ಮೈದೆಳೆದಿದೆ ಶಿವನ ಪವಿತ್ರ ಪಾಕ. ಹಸಿರು ಸಿರಿಯ ಹೊದಿಕೆಯಲ್ಲಿ ಮಿಂದೇಳುವ ಈ ಸುಂದರ ತಾಣ ಶತಮಾನಗಳ ಇತಿಹಾಸವ ಸಾರುತ್ತಿದೆ ಭೀಮೇಶ್ವರದ ಈ ಅಂಗಳದ ಪ್ರಾಣ. ಬೆಳ್ಳಿಯಂತೆ ಬೀಳುವ ಜಲಪಾತದ ನಿನಾದವ ಕೇಳಿ ಪಾಂಡವರ ಹೆಜ್ಜೆ ಗುರುತಿನ ಹಾದಿಯಲ್ಲಿ ಭಕ್ತಿಯಲ್ಲಿ ತೇಲಿ ಅರ್ಜುನನ ಬಾಣದಿ ಹುಟ್ಟಿದ ಈ ಸರಳ ನದಿಯ ದಾರೆ, ಪರಶಿವನ ಪಾದವ ತೊಳೆದು ಹರಿಯುವ ಈ ಪುಣ್ಯಧಾರೆ. ಇಲ್ಲಿನ ಕಲ್ಲು ಮಣ್ಣಿನಲ್ಲೂ ಅಡಗಿದೆ ಪುರಾಣದ ಕತೆಗಳು, ಅನಾವರಣಗೊಳ್ಳಲಿವೆ ಇವತ್ತು ಇತಿಹಾಸದ ನಿಗೂಢ ಪುಟಗಳು. ಕಾಲವು ನಿಂತಂತಿದೆ ಈ ಕಾಡಿನ ನಿಗೂಢ ಮೌನದಲ್ಲಿ, ಬನ್ನಿ ಜೊತೆಯಾಗಿ ಸಾಗೋಣ ನಮ್ಮ ಮಲೆನಾಡಿನ ಈ ಶಿವನ ನೆಲೆಯಲ್ಲಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಮ್ಮ ಮಲೆನಾಡಿನ ದಟ್ಟ ಅರಣ್ಯದ ನಡುವೆ ಇರುವ ಒಂದು ಅದ್ಭುತ ಪುರಾಣ ಪ್ರಸಿದ್ಧ ಜಾಗಕ್ಕೆ ಕರೆದುಕೊಂಡು ಹೋಗ್ತಿದ್ದೀನಿ. ಅದೇ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಭೀಮೇಶ್ವರ. ಇಲ್ಲಿನ ವಿಶೇಷವೆಂದರೆ ಮಳೆಗಾಲದಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಜಲಪಾತ ಧುಮ್ಮುಕುತ್ತದೆ. ಬನ್ನಿ ಈ ಜಾಗದ ರೋಚಕ ಇತಿಹಾಸ ತಿಳಿಯೋಣ. ಈ ದೇವಸ್ಥಾನಕ್ಕೆ ಮಹಾಭಾರತದ ಕಾಲದ ನಂಟಿದೆ ಎಂದು ನಂಬಲಾಗಿದೆ. ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಈ ದಟ್ಟ ಕಾಡಿನಲ್ಲಿ ನೆಲೆಸಿದ್ದರು ಎನ್ನಲಾಗಿದೆ. ಈ ಸ್ಥಳದಲ್ಲಿ ಶಿವನನ್ನು ಪೂಜಿಸಲು ಬಯಸಿದ ಭೀಮನು ಈ ಶಿವಲಿಂಗವನ್ನು ತಂದರೆ ಅದನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಿದ್ದು ಹಿರಿಯಣ್ಣ ಧರ್ಮರಾಯ ಎಂದು ಪುರಾಣಗಳು ತಿಳಿಸುತ್ತವೆ. ಶಿವನ ಅಭಿಷೇಕಕ್ಕೆ ನೀರು ಬೇಕಾದಾಗ ಅರ್ಜುನನು ಬಂಡೆಗೆ ಬಾಣ ಹೊಡೆದು ನೀರು ತರಿಸಿದನಂತೆ. ಅದೇ ಇಂದು ಸರಳಾಹೊಳೆ ಅಥವಾ ಭೀಮೇಶ್ವರ ಜಲಪಾತವಾಗಿ ಹರಿಯುತ್ತಿದೆ. ವಿಶೇಷವೆಂದರೆ ಈ ಜಲಪಾತ ವರ್ಷದ 365 ದಿನವೂ ಒಣಗುವುದಿಲ್ಲ. ಈ ದೇವಸ್ಥಾನವು ಸುಮಾರು 9ನೇ ಅಥವಾ 10ನೇ ಶತಮಾನದ್ದೆಂದು ಅಂದಾಜಿಸಲಾಗಿದೆ. ಇದು ಕಲ್ಲಿನಿಂದ ನಿರ್ಮಿತವಾದ ಪುರಾತನ ದೇವಸ್ಥಾನ. ಗರ್ಭಗುಡಿಯ ಹೊರಭಾಗದಲ್ಲಿ ಸುಂದರವಾದ ಕೆತ್ತನೆಗಳಿದ್ದು ಹೊಯ್ಸಳ ಮತ್ತು ಚಾಲುಕ್ಯ ಶೈಲಿಯ ಪ್ರಭಾವವನ್ನು ಕಾಣಬಹುದು. ಇಲ್ಲಿನ ನಂದಿ ವಿಗ್ರಹ ಕೂಡ ಬಹಳ ಆಕರ್ಷಕವಾಗಿದೆ. ಸಾಗರದಿಂದ ಸುಮಾರು 65 ಕಿಲೋಮೀಟರ್ ಮತ್ತು ಜೋಗ ಜಲಪಾತದಿಂದ 42 ಕಿಲೋಮೀಟರ್ ದೂರದಲ್ಲಿದೆ. ಮುಖ್ಯ ರಸ್ತೆಯಿಂದ ದೇವಸ್ಥಾನಕ್ಕೆ ಹೋಗಲು ಸುಮಾರು 2 ರಿಂದ 3 ಕಿಲೋಮೀಟರ್ ದಟ್ಟ ಕಾಡಿನ ನಡಿಗೆ ಹಾದಿ ಇದೆ. ಇದು ಪ್ರಕೃತಿ ಪ್ರಿಯರಿಗೆ ಸ್ವರ್ಗ. ಮಹಾಶಿವರಾತ್ರಿಯಂದು ಇಲ್ಲಿ ಅದ್ದೂರಿ ಪೂಜೆ ಮತ್ತು ಜಾತ್ರೆ ನಡೆಯುತ್ತದೆ. ಸುತ್ತಮುತ್ತಲ ಹಳ್ಳಿಯ ಜನರು ಅಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ಸ್ನೇಹಿತರೆ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯ ಎರಡನ್ನೂ ಒಂದೇ ಕಡೆ ನೋಡಬೇಕೆಂದರೆ ನಮ್ಮ ಸಾಗರದ ಭೀಮೇಶ್ವರಕ್ಕೆ ಒಮ್ಮೆ ಭೇಟಿ ನೀಡಿ. ಆದರೆ ನೆನಪಿಡಿ, ಈ ಪವಿತ್ರ ಕಾಡಿನಲ್ಲಿ ಪ್ಲಾಸ್ಟಿಕ್ ಎಸೆದು ಗಲೀಜು ಮಾಡಬೇಡಿ. ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.